ಇದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವೂ ಕೂಡ ರಮೇಶ್ ಜಾರಕಿಹೊಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈತನ ವಿರುದ್ಧ ಯಾರ್ಯಾರಿದ್ದಾರೋ ಅವರೆಲ್ಲರನ್ನೂ ಕೂಡ ಜೈಲಿಗೆ ಕಳಿಸುವಂತಹ ಕೆಲಸ ಈಗ ಶಿವಕುಮಾರ್ ಇಂದ ಆಗ್ತಾ ಇದೆ. ಇನ್ಮೇಲೆ ಅನೇಕ ಸಿಡಿಗಳು ಹಾಗೇನೆ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಅನೇಕ ವಿಚಾರಗಳು ಆಚೆ ಬರುತ್ತೆ. ಮುನಿರತ್ನ ದಲಿತರಿಗೆ ಒಕ್ಕಲಿಗರಿಗೆ ಬೈದಿದ್ದು ಇನ್ನೂ ಕೂಡ ಸಾಬೀತಾಗಿಲ್ಲ. ಇದನ್ನ ಸಿಡಿ ಶಿವು ಮಾಡಿದ್ದಾನೆ. ಅವನ ವಿರೋಧಿಗಳನ್ನ ಎಲ್ಲರನ್ನೂ ಜೈಲಿಗೆ ಹಾಕ್ತಾನೆ. ನೇರವಾಗಿ ಡಿಕೆ ಶಿವಕುಮಾರ್ ಹೆಸರನ್ನ ಹೇಳದೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ರಮೇಶ್ ಜಾರಕಿಹೊಳಿ. ನಾನೊಬ್ಬ ಗಟ್ಟಿ ಇದ್ದೀನಿ, ಅದಕ್ಕೆ ಹೊರಗಡೆ ಇದ್ದೀನಿ, ಇಲ್ಲಾಂದ್ರೆ ನನ್ನನ್ನು ಈತ ಫಿಟ್ ಮಾಡಿರೋನು ಅನ್ನೋ ದಾಟಿಯಲ್ಲಿ ರಮೇಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧದ ವಾಗ್ದಾಳಿ ಹೇಗಿತ್ತು ನೋಡೋಣ. ದಲಿತರು ಒಕ್ಕಲಿಗ ಭೇದದಂತ ಸೃಷ್ಟಿ ಮಾಡಿದಾರೆ, ಅದ್ರ ಬಗ್ಗೆ ಇನ್ನೂ ಪ್ರೂವ್ ಆಗಿಲ್ಲ. ಅದನ್ನು ಸಿಡಿ ಶಿವ್ ಮಾಡಿದಾನೆ. ಅದು ಮಾಡಿದ ಯಾರು ಇಡೀ ಜಗತ್ತಿಗೆ ಇನ್ನೂ ಬಿಟ್ಕೋದು ಆಲ್ರೆಡಿ ರಾಜ್ಯದ ಎಲ್ಲ ಅವನ ವಿರೋಧಿಗಳೆಲ್ಲ ಜೈಲಿಗೆ ಕುಣ್ತಾವೆ. ಹೋಗಿ ನಾವೊಬ್ಬ ಗಟ್ಟಿ ಅದು ಹೊರಗದನ್ನು ದಲಿತರು ಒಕ್ಕಲಿಗ ಭೇದದಂತ ಸೃಷ್ಟಿ ಮಾಡಿದಾರೆ, ಅದ್ರ ಬಗ್ಗೆ ಇನ್ನೂ ಪ್ರೂವ್ ಆಗಿಲ್ಲ. ಅದನ್ನು ಸಿಡಿ ಶಿವ್ ಮಾಡಿದಾನೆ. ಅದು ಮಾಡಿದ ಯಾರು ಇಡೀ ಜಗತ್ತಿಗೆ ಇನ್ನೂ ಬಿಟ್ಕೋದು ಆಲ್ರೆಡಿ ರಾಜ್ಯದ ಎಲ್ಲ ಅವನ ವಿರೋಧಿಗಳೆಲ್ಲ ಜೈಲಿಗೆ ಕುಣ್ತಾವೆ. ಹೋಗಿ ನಾವೊಬ್ಬ ಗಟ್ಟಿ ಅದು ಹೊರಗದನ್ನು ದಲಿತರು ಒಕ್ಕಲಿಗ ಭೇದದಂತ ಸೃಷ್ಟಿ ಮಾಡಿದಾರೆ, ಅದ್ರ ಬಗ್ಗೆ ಇನ್ನೂ ಪ್ರೂವ್ ಆಗಿಲ್ಲ. ಅದನ್ನು ಸಿಡಿ ಶಿವ್ ಮಾಡಿದಾನೆ. ಅದು ಮಾಡಿದ ಯಾರು ಇಡೀ ಜಗತ್ತಿಗೆ ಇನ್ನೂ ಬಿಟ್ಕೋದು ಆಲ್ರೆಡಿ ರಾಜ್ಯದ ಎಲ್ಲ ಅವನ ವಿರೋಧಿಗಳೆಲ್ಲ ಜೈಲಿಗೆ ಕುಣ್ತಾವೆ. ಹೋಗಿ ನಾವೊಬ್ಬ ಗಟ್ಟಿ ಅದು ಹೊರಗದನ್ನು ದಲಿತರು ಒಕ್ಕಲಿಗ ಭೇದದಂತ ಸೃಷ್ಟಿ ಮಾಡಿದಾರೆ, ಅದ್ರ ಬಗ್ಗೆ ಇನ್ನೂ ಪ್ರೂವ್ ಆಗಿಲ್ಲ. ಇದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವೂ ಕೂಡ ರಮೇಶ್ ಜಾರಕಿಹೊಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈತನ ವಿರುದ್ಧ ಯಾರ್ಯಾರಿದ್ದಾರೋ ಅವರೆಲ್ಲರನ್ನೂ ಕೂಡ ಜೈಲಿಗೆ ಕಳಿಸುವಂತಹ ಕೆಲಸ ಈಗ ಶಿವಕುಮಾರ್ ಇಂದ ಆಗ್ತಾ ಇದೆ. ಇನ್ಮೇಲೆ ಅನೇಕ ಸಿಡಿಗಳು ಹಾಗೇನೆ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಅನೇಕ ವಿಚಾರಗಳು ಆಚೆ ಬರುತ್ತೆ. ಮುನಿರತ್ನ ದಲಿತರಿಗೆ ಒಕ್ಕಲಿಗರಿಗೆ ಬೈದಿದ್ದು ಇನ್ನೂ ಕೂಡ ಸಾಬೀತಾಗಿಲ್ಲ. ಇದನ್ನ ಸಿಡಿ ಶಿವು ಮಾಡಿದ್ದಾನೆ. ಅವನ ವಿರೋಧಿಗಳನ್ನ ಎಲ್ಲರನ್ನೂ ಜೈಲಿಗೆ ಹಾಕ್ತಾನೆ. ನೇರವಾಗಿ ಡಿಕೆ ಶಿವಕುಮಾರ್ ಹೆಸರನ್ನ ಹೇಳದೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ರಮೇಶ್ ಜಾರಕಿಹೊಳಿ. ನಾನೊಬ್ಬ ಗಟ್ಟಿ ಇದ್ದೀನಿ, ಅದಕ್ಕೆ ಹೊರಗಡೆ ಇದ್ದೀನಿ, ಇಲ್ಲಾಂದ್ರೆ ನನ್ನನ್ನು ಈತ ಫಿಟ್ ಮಾಡಿರೋನು ಅನ್ನೋ ದಾಟಿಯಲ್ಲಿ ರಮೇಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧದ ವಾಗ್ದಾಳಿ ಹೇಗಿತ್ತು ನೋಡೋಣ. ದಲಿತರು ಒಕ್ಕಲಿಗ ಭೇದದಂತ ಸೃಷ್ಟಿ ಮಾಡಿದಾರೆ, ಅದ್ರ ಬಗ್ಗೆ ಇನ್ನೂ ಪ್ರೂವ್ ಆಗಿಲ್ಲ. ಅದನ್ನು ಸಿಡಿ ಶಿವ್ ಮಾಡಿದಾನೆ. ಅದು ಮಾಡಿದ ಯಾರು ಇಡೀ ಜಗತ್ತಿಗೆ ಇನ್ನೂ ಬಿಟ್ಕೋದು ಆಲ್ರೆಡಿ ರಾಜ್ಯದ ಎಲ್ಲ ಅವನ ವಿರೋಧಿಗಳೆಲ್ಲ ಜೈಲಿಗೆ ಕುಣ್ತಾವೆ. ಹೋಗಿ ನಾವೊಬ್ಬ ಗಟ್ಟಿ ಅದು ಹೊರಗದನ್ನು ದಲಿತರು ಒಕ್ಕಲಿಗ ಭೇದದಂತ ಸೃಷ್ಟಿ ಮಾಡಿದಾರೆ, ಅದ್ರ ಬಗ್ಗೆ ಇನ್ನೂ ಪ್ರೂವ್ ಆಗಿಲ್ಲ. ಅದನ್ನು ಸಿಡಿ ಶಿವ್ ಮಾಡಿದಾನೆ. ಅದು ಮಾಡಿದ ಯಾರು ಇಡೀ ಜಗತ್ತಿಗೆ ಇನ್ನೂ ಬಿಟ್ಕೋದು ಆಲ್ರೆಡಿ ರಾಜ್ಯದ ಎಲ್ಲ ಅವನ ವಿರೋಧಿಗಳೆಲ್ಲ ಜೈಲಿಗೆ ಕುಣ್ತಾವೆ. ಹೋಗಿ ನಾವೊಬ್ಬ ಗಟ್ಟಿ ಅದು ಹೊರಗದನ್ನು ದಲಿತರು ಒಕ್ಕಲಿಗ ಭೇದದಂತ ಸೃಷ್ಟಿ ಮಾಡಿದಾರೆ, ಅದ್ರ ಬಗ್ಗೆ ಇನ್ನೂ ಪ್ರೂವ್ ಆಗಿಲ್ಲ. ಅದನ್ನು ಸಿಡಿ ಶಿವ್ ಮಾಡಿದಾನೆ. ಅದು ಮಾಡಿದ ಯಾರು ಇಡೀ ಜಗತ್ತಿಗೆ ಇನ್ನೂ ಬಿಟ್ಕೋದು ಆಲ್ರೆಡಿ ರಾಜ್ಯದ ಎಲ್ಲ ಅವನ ವಿರೋಧಿಗಳೆಲ್ಲ ಜೈಲಿಗೆ ಕುಣ್ತಾವೆ. ಹೋಗಿ ನಾವೊಬ್ಬ ಗಟ್ಟಿ ಅದು ಹೊರಗದನ್ನು ದಲಿತರು ಒಕ್ಕಲಿಗ ಭೇದದಂತ ಸೃಷ್ಟಿ ಮಾಡಿದಾರೆ, ಅದ್ರ ಬಗ್ಗೆ ಇನ್ನೂ ಪ್ರೂವ್ ಆಗಿಲ್ಲ. ಇದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವೂ ಕೂಡ ರಮೇಶ್ ಜಾರಕಿಹೊಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈತನ ವಿರುದ್ಧ ಯಾರ್ಯಾರಿದ್ದಾರೋ ಅವರೆಲ್ಲರನ್ನೂ ಕೂಡ ಜೈಲಿಗೆ ಕಳಿಸುವಂತಹ ಕೆಲಸ ಈಗ ಶಿವಕುಮಾರ್ ಇಂದ ಆಗ್ತಾ ಇದೆ. ಇನ್ಮೇಲೆ ಅನೇಕ ಸಿಡಿಗಳು ಹಾಗೇನೆ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಅನೇಕ ವಿಚಾರಗಳು ಆಚೆ ಬರುತ್ತೆ. ಮುನಿರತ್ನ ದಲಿತರಿಗೆ ಒಕ್ಕಲಿಗರಿಗೆ ಬೈದಿದ್ದು ಇನ್ನೂ ಕೂಡ ಸಾಬೀತಾಗಿಲ್ಲ. ಇದನ್ನ ಸಿಡಿ ಶಿವು ಮಾಡಿದ್ದಾನೆ. ಅವನ ವಿರೋಧಿಗಳನ್ನ ಎಲ್ಲರನ್ನೂ ಜೈಲಿಗೆ ಹಾಕ್ತಾನೆ. ನೇರವಾಗಿ ಡಿಕೆ ಶಿವಕುಮಾರ್ ಹೆಸರನ್ನ ಹೇಳದೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ರಮೇಶ್ ಜಾರಕಿಹೊಳಿ. ನಾನೊಬ್ಬ ಗಟ್ಟಿ ಇದ್ದೀನಿ, ಅದಕ್ಕೆ ಹೊರಗಡೆ ಇದ್ದೀನಿ, ಇಲ್ಲಾಂದ್ರೆ ನನ್ನನ್ನು ಈತ ಫಿಟ್ ಮಾಡಿರೋನು ಅನ್ನೋ ದಾಟಿಯಲ್ಲಿ ರಮೇಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧದ ವಾಗ್ದಾಳಿ ಹೇಗಿತ್ತು ನೋಡೋಣ. ದಲಿತರು ಒಕ್ಕಲಿಗ ಭೇದದಂತ ಸೃಷ್ಟಿ ಮಾಡಿದಾರೆ, ಅದ್ರ ಬಗ್ಗೆ ಇನ್ನೂ ಪ್ರೂವ್ ಆಗಿಲ್ಲ. ಅದನ್ನು ಸಿಡಿ ಶಿವ್ ಮಾಡಿದಾನೆ. ಅದು ಮಾಡಿದ ಯಾರು ಇಡೀ ಜಗತ್ತಿಗೆ ಇನ್ನೂ ಬಿಟ್ಕೋದು ಆಲ್ರೆಡಿ ರಾಜ್ಯದ ಎಲ್ಲ ಅವನ ವಿರೋಧಿಗಳೆಲ್ಲ ಜೈಲಿಗೆ ಕುಣ್ತಾವೆ. ಹೋಗಿ ನಾವೊಬ್ಬ ಗಟ್ಟಿ ಅದು ಹೊರಗದನ್ನು ದಲಿತರು ಒಕ್ಕಲಿಗ ಭೇದದಂತ ಸೃಷ್ಟಿ ಮಾಡಿದಾರೆ, ಅದ್ರ ಬಗ್ಗೆ ಇನ್ನೂ ಪ್ರೂವ್ ಆಗಿಲ್ಲ. ಅದನ್ನು ಸಿಡಿ ಶಿವ್ ಮಾಡಿದಾನೆ.
ಅದು ಮಾಡಿದ ಯಾರು ಇಡೀ ಜಗತ್ತಿಗೆ ಇನ್ನೂ ಬಿಟ್ಕೋದು ಆಲ್ರೆಡಿ ರಾಜ್ಯದ ಎಲ್ಲ ಅವ್ನ ವಿರೋಧಿಗಳೆಲ್ಲ ಜೈಲಿಗೆ ಕುಣ್ತಾವೆ ಹೋಗಿ. ನಾವೊಬ್ಬ ಗಟ್ಟಿ ಅದು ಹೊರಗದನ್ನು ದಲಿತರು ಒಕ್ಕಲಿಗ ಎದ್ದದ್ದು ಸೃಷ್ಟಿ ಮಾಡಿದಾರೆ. ಅದ್ರ ಬಗ್ಗೆ ಇನ್ನೂ ಪ್ರೂವ್ ಆಗಿಲ್ಲ. ಅದನ್ನು ಸಿಡಿ ಶಿವ್ ಮಾಡಿದಾನೆ. ಅದು ಮಾಡಿದ ಯಾರು ಇಡೀ ಜಗತ್ತಿಗೆ ಇನ್ನೂ ಬಿಟ್ಕೋದು ಆಲ್ರೆಡಿ ರಾಜ್ಯದ ಎಲ್ಲ ಅವ್ನ ವಿರೋಧಿಗಳೆಲ್ಲ ಜೈಲಿಗೆ ಕುಣ್ತಾವೆ ಹೋಗಿ. ನಾವೊಬ್ಬ ಗಟ್ಟಿ ಅದು ಹೊರಗದನ್ನು ದಲಿತರು ಒಕ್ಕಲಿಗ ಎದ್ದದ್ದು ಸೃಷ್ಟಿ ಮಾಡಿದಾರೆ. ಅದ್ರ ಬಗ್ಗೆ ಇನ್ನೂ ಪ್ರೂವ್ ಆಗಿಲ್ಲ. ಇದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವೂ ಕೂಡ ರಮೇಶ್ ಜಾರಕಿಹೊಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈತನ ವಿರುದ್ಧ ಯಾರ್ಯಾರಿದಾರೋ ಅವರೆಲ್ಲರನ್ನೂ ಕೂಡ ಜೈಲಿಗೆ ಕಳಿಸುವಂತಹ ಕೆಲಸ ಈಗ ಶಿವಕುಮಾರಿಂದ ಆಗ್ತಾ ಇದೆ. ಇನ್ಮೇಲೆ ಅನೇಕ ಸಿಡಿಗಳು ಹಾಗೇನೆ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಅನೇಕ ವಿಚಾರಗಳು ಆಚೆ ಬರುತ್ತೆ. ಮುನಿರತ್ನ ದಲಿತರಿಗೆ ಒಕ್ಕಲಿಗರಿಗೆ ಬೈದಿದ್ದು ಇನ್ನೂ ಕೂಡ ಸಾಬೀತಾಗಿಲ್ಲ. ಇದನ್ನ ಸಿಡಿ ಶಿವು ಮಾಡಿದ್ದಾನೆ. ಅವನ ವಿರೋಧಿಗಳನ್ನ ಎಲ್ಲರನ್ನೂ ಜೈಲಿಗೆ ಹಾಕ್ತಾನೆ. ನೇರವಾಗಿ ಡಿಕೆ ಶಿವಕುಮಾರ್ ಹೆಸರನ್ನ ಹೇಳದೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ರಮೇಶ್ ಜಾರಕಿಹೊಳಿ. ನಾನೊಬ್ಬ ಗಟ್ಟಿ ಇದ್ದೀನಿ, ಅದಕ್ಕೆ ಹೊರಗಡೆ ಇದ್ದೀನಿ, ಇಲ್ಲಾಂದ್ರೆ ನನ್ನನ್ನು ಈತ ಫಿಟ್ ಮಾಡಿರೋನು ಅನ್ನೋ ದಾಟಿಯಲ್ಲಿ ರಮೇಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧದ ವಾಗ್ದಾಳಿ ಹೇಗಿತ್ತು ನೋಡೋಣ. ದಲಿತರು ಒಕ್ಕಲಿಗ ಎದ್ದದ್ದು ಸೃಷ್ಟಿ ಮಾಡಿದಾರೆ. ಅದ್ರ ಬಗ್ಗೆ ಇನ್ನೂ ಪ್ರೂವ್ ಆಗಿಲ್ಲ. ಅದನ್ನು ಸಿಡಿ ಶಿವ್ ಮಾಡಿದಾನೆ. ಅದು ಮಾಡಿದ ಯಾರು ಇಡೀ ಜಗತ್ತಿಗೆ ಇನ್ನೂ ಬಿಟ್ಕೋದು ಆಲ್ರೆಡಿ ರಾಜ್ಯದ ಎಲ್ಲ ಅವ್ನ ವಿರೋಧಿಗಳೆಲ್ಲ ಜೈಲಿಗೆ ಕುಣ್ತಾವೆ ಹೋಗಿ. ನಾವೊಬ್ಬ ಗಟ್ಟಿ ಅದು ಹೊರಗದನ್ನು ದಲಿತರು ಒಕ್ಕಲಿಗ ಎದ್ದದ್ದು ಸೃಷ್ಟಿ ಮಾಡಿದಾರೆ. ಅದ್ರ ಬಗ್ಗೆ ಇನ್ನೂ ಪ್ರೂವ್ ಆಗಿಲ್ಲ. ಅದನ್ನು ಸಿಡಿ ಶಿವ್ ಮಾಡಿದಾನೆ. ಅದು ಮಾಡಿದ ಯಾರು ಇಡೀ ಜಗತ್ತಿಗೆ ಇನ್ನೂ ಬಿಟ್ಕೋದು ಆಲ್ರೆಡಿ ರಾಜ್ಯದ ಎಲ್ಲ ಅವ್ನ ವಿರೋಧಿಗಳೆಲ್ಲ ಜೈಲಿಗೆ ಕುಣ್ತಾವೆ ಹೋಗಿ. ನಾವೊಬ್ಬ ಗಟ್ಟಿ ಅದು ಹೊರಗದನ್ನು ದಲಿತರು ಒಕ್ಕಲಿಗ ಎದ್ದದ್ದು ಸೃಷ್ಟಿ ಮಾಡಿದಾರೆ. ಅದ್ರ ಬಗ್ಗೆ ಇನ್ನೂ ಪ್ರೂವ್ ಆಗಿಲ್ಲ. ಅದನ್ನು ಸಿಡಿ ಶಿವ್ ಮಾಡಿದಾನೆ. ಅದು ಮಾಡಿದ ಯಾರು ಇಡೀ ಜಗತ್ತಿಗೆ ಇನ್ನೂ ಬಿಟ್ಕೋದು ಆಲ್ರೆಡಿ ರಾಜ್ಯದ ಎಲ್ಲ ಅವ್ನ ವಿರೋಧಿಗಳೆಲ್ಲ ಜೈಲಿಗೆ ಕುಣ್ತಾವೆ ಹೋಗಿ. ನಾವೊಬ್ಬ ಗಟ್ಟಿ ಅದು ಹೊರಗದನ್ನು ದಲಿತರು ಒಕ್ಕಲಿಗ ಎದ್ದದ್ದು ಸೃಷ್ಟಿ ಮಾಡಿದಾರೆ. ಅದ್ರ ಬಗ್ಗೆ ಇನ್ನೂ ಪ್ರೂವ್ ಆಗಿಲ್ಲ. ಇದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವೂ ಕೂಡ ರಮೇಶ್ ಜಾರಕಿಹೊಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈತನ ವಿರುದ್ಧ ಯಾರ್ಯಾರಿದಾರೋ ಅವರೆಲ್ಲರನ್ನೂ ಕೂಡ ಜೈಲಿಗೆ ಕಳಿಸುವಂತಹ ಕೆಲಸ ಈಗ ಶಿವಕುಮಾರಿಂದ ಆಗ್ತಾ ಇದೆ. ಇನ್ಮೇಲೆ ಅನೇಕ ಸಿಡಿಗಳು ಹಾಗೇನೆ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಅನೇಕ ವಿಚಾರಗಳು ಆಚೆ ಬರುತ್ತೆ. ಮುನಿರತ್ನ ದಲಿತರಿಗೆ ಒಕ್ಕಲಿಗರಿಗೆ ಬೈದಿದ್ದು ಇನ್ನೂ ಕೂಡ ಸಾಬೀತಾಗಿಲ್ಲ. ಇದನ್ನ ಸಿಡಿ ಶಿವು ಮಾಡಿದ್ದಾನೆ. ಅವನ ವಿರೋಧಿಗಳನ್ನ ಎಲ್ಲರನ್ನೂ ಜೈಲಿಗೆ ಹಾಕ್ತಾನೆ. ನೇರವಾಗಿ ಡಿಕೆ ಶಿವಕುಮಾರ್ ಹೆಸರನ್ನ ಹೇಳದೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ರಮೇಶ್ ಜಾರಕಿಹೊಳಿ. ನಾನೊಬ್ಬ ಗಟ್ಟಿ ಇದ್ದೀನಿ, ಅದಕ್ಕೆ ಹೊರಗಡೆ ಇದ್ದೀನಿ, ಇಲ್ಲಾಂದ್ರೆ ನನ್ನನ್ನು ಈತ ಫಿಟ್ ಮಾಡಿರೋನು ಅನ್ನೋ ದಾಟಿಯಲ್ಲಿ ರಮೇಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧದ ವಾಗ್ದಾಳಿ ಹೇಗಿತ್ತು ನೋಡೋಣ. ದಲಿತರು ಒಕ್ಕಲಿಗ ಎದ್ದದ್ದು ಸೃಷ್ಟಿ ಮಾಡಿದಾರೆ. ಅದ್ರ ಬಗ್ಗೆ ಇನ್ನೂ ಪ್ರೂವ್ ಆಗಿಲ್ಲ. ಅದನ್ನು ಸಿಡಿ ಶಿವ್ ಮಾಡಿದಾನೆ. ಅದು ಮಾಡಿದ ಯಾರು ಇಡೀ ಜಗತ್ತಿಗೆ ಇನ್ನೂ ಬಿಟ್ಕೋದು ಆಲ್ರೆಡಿ ರಾಜ್ಯದ ಎಲ್ಲ ಅವ್ನ ವಿರೋಧಿಗಳೆಲ್ಲ ಜೈಲಿಗೆ ಕುಣ್ತಾವೆ ಹೋಗಿ. ನಾವೊಬ್ಬ ಗಟ್ಟಿ ಅದು ಹೊರಗದನ್ನು ದಲಿತರು ಒಕ್ಕಲಿಗ ಎದ್ದದ್ದು ಸೃಷ್ಟಿ ಮಾಡಿದಾರೆ. ಅದ್ರ ಬಗ್ಗೆ ಇನ್ನೂ ಪ್ರೂವ್ ಆಗಿಲ್ಲ. ಅದನ್ನು ಸಿಡಿ ಶಿವ್ ಮಾಡಿದಾನೆ. ಅದು ಮಾಡಿದ ಯಾರು ಇಡೀ ಜಗತ್ತಿಗೆ ಇನ್ನೂ ಬಿಟ್ಕೋದು ಆಲ್ರೆಡಿ ರಾಜ್ಯದ ಎಲ್ಲ ಅವ್ನ ವಿರೋಧಿಗಳೆಲ್ಲ ಜೈಲಿಗೆ ಕುಣ್ತಾವೆ ಹೋಗಿ. ನಾವೊಬ್ಬ ಗಟ್ಟಿ ಅದು ಹೊರಗದನ್ನು ದಲಿತರು ಒಕ್ಕಲಿಗ ಎದ್ದದ್ದು ಸೃಷ್ಟಿ ಮಾಡಿದಾರೆ. ಅದ್ರ ಬಗ್ಗೆ ಇನ್ನೂ ಪ್ರೂವ್ ಆಗಿಲ್ಲ. ಅದನ್ನು ಸಿಡಿ ಶಿವ್ ಮಾಡಿದಾನೆ. ಅದು ಮಾಡಿದ ಯಾರು ಇಡೀ ಜಗತ್ತಿಗೆ ಇನ್ನೂ ಬಿಟ್ಕೋದು ಆಲ್ರೆಡಿ ರಾಜ್ಯದ ಎಲ್ಲ ಅವ್ನ ವಿರೋಧಿಗಳೆಲ್ಲ ಜೈಲಿಗೆ ಕುಣ್ತಾವೆ ಹೋಗಿ. ನಾವೊಬ್ಬ ಗಟ್ಟಿ ಅದು ಹೊರಗದನ್ನು ದಲಿತರು ಒಕ್ಕಲಿಗ ಎದ್ದದ್ದು ಸೃಷ್ಟಿ ಮಾಡಿದಾರೆ. ಅದ್ರ ಬಗ್ಗೆ ಇನ್ನೂ ಪ್ರೂವ್ ಆಗಿಲ್ಲ.